ಹಲೋ ಎಲ್ರಿಗೂ. ಈಗ ಟೈಮ್ ಬಂದ್ಬಿಟ್ಟು ಸಂಜೆ 7 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಸೊ ಮನೆ ಕೆಲಸ ಎಲ್ಲ ತುಂಬ ಇದೆ, ಅದೆಲ್ಲ ಮಾಡ್ತಾ ಹಾಗೆ ಬೆಳಿಗ್ಗೆ ನಾನು ಮಧುಗಿರಿಗೆ ಹೋಗ್ಬೇಕು. ಹಾಗಾಗಿ ಈಗ ನೈಟ್ ಎಷ್ಟೊತ್ತಿದ್ರು ನಾನು ಒಂದು 1 ಗಂಟೆ ಆಗಲಿ ಎಲ್ಲ ಕೆಲಸ ಮುಗಿಸಿ ಈಗ ಫಸ್ಟ್ ಅಡುಗೆ ಮಾಡಿ ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ತಲೆಗಿನ್ನು ಮೆಹಂದಿ ಹಾಕಬೇಕು. ಸೊ ಅರ್ಜೆಂಟಾಗಿ ಬಂತು ಹೇಳ್ತೀನಿ ನಿಮಗೆ ವಿಷಯ ಕೊನೆಯದಾಗಿ ಏನು ಅಂತಂದು ಹೇಳ್ಬಿಟ್ಟು ಮ್ಯಾಟ್ರು ಮಧುಗಿರಿಗೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ಇದೆಲ್ಲ ನೋಡಿ ವೈಟ್ ಹೇರ್ ಅದೇ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಗ್ರೇ ಹೇರ್ಸ್ ಆಗಿದೆ ನನಗೂ. ಹಾಗಾಗಿ ನಾನು ಯಾವಾಗಲಾದರೂ ಅದು ಕವರ್ ಮಾಡಬೇಕಂದ್ರೆ ಮೆಹಂದಿ ಹಾಕ್ತೀನಿ. ಸೊ ಬ್ಲ್ಯಾಕ್ ಮೆಹಂದಿ ಅದೆಲ್ಲ ಹಾಕಲ್ಲ, ರೆಡ್ ಮೆಹಂದಿ ಹಾಕೋದು. ಅದಕ್ಕೋಸ್ಕರ ಈಗ ಕಲಸಿಟ್ಬಿಟ್ಟು ನಾನು ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮುಂದಿನ ಕೆಲಸಗಳು ಒಟ್ಟಿನಲ್ಲಿ ನೈಟ್ ರೊಟೀನ್ ಲಾಗ್ ಅಂತಂದು ಹೇಳ್ಬೋದು. ಸೊ ನೈಟು ನಾನು ಯಾವತ್ತೂ ಶೇರ್ ಮಾಡಿಲ್ಲ ವೀಡಿಯೋ, ಯಾವಾಗಲಾದರೂ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇವತ್ತು ಟೋಟಲಾಗಿ ನೈಟ್ ನಾನು ಎಲ್ಲಿ ಅಂದರೆ ನಾನು ಕೆಲಸ ಎಲ್ಲ ಮುಗಿಸಿ ಮಲಗೋವರೆಗೂ ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ. ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅರವಿಂದ್, ನೀವು ಕೇಳ್ತಾ ಇದ್ರಲ್ಲ, ಸೊ ಒಬ್ರು ಕೇಳ್ತಾ ಇದ್ರು ಸಿಸ್ಟರು, ನಿಮ್ಮ ಚಿಕ್ಕ ಮಗ ತುಂಬ ಕ್ಯೂಟ್ ಆಗಿದ್ದಾನೆ ಅಂತ. ಎಲ್ಲ ಅರವಿಂದ್ ಆಯ್ತಾ ನೋಡ್ರಿ, ಇವನು ನನ್ನ ಚಿಕ್ಕ ಮಗ ಅರವಿಂದ್. ಇವನು ನಿತಿನ್ ಸ್ವಾಮಿ ಮಾಲೆ ಹಾಕಿದಾನೆ ದೊಡ್ಡ ಮಗ. ಲಾಸ್ಯ ನೋಡಿ, ಲಾಸ್ಯನು ಮತ್ತೆ ನಮ್ಮ ಮನೆಯವ್ರು ಕೂತವ್ರೆ. ಲಾಸ್ಯ ಏನಮ್ಮ, ಲಾಸ್ಯ ಏನೋ ಮಾತಾಡ್ತಾಳಂತೆ, ಅವಾಗಿಂದ ಹೇಳ್ತಾವಳೆ. ಮಾತಾಡ್ಲಜ್ಜಿ, ಎಲ್ಲಿ ಈ ಕಡೆ ತೋರ್ಸ ಮಾತಾಡ. ಸುಮ್ಮನೆ ಅರವಿಂದ, ನೀನು ಸುಮ್ಮನೆ ಬೈಬೇಡ, ಮಾತಾಡ್ತಾಳೆ. ಮಾತಾಡ್ಲಜ್ಜಿ, ಎಲ್ಲಿ ಎತ್ತ ಬೇರೆ ನಮ್ಮಕ್ಕ ಅವ್ರು ನೋಡಿ ಕೇಳ್ತಾವ್ರು, ಮಾತಾಡ ಅಷ್ಟೇ. ನಾನು ಹೇಳಿದ್ದು ಹೇಳು ಹೇಳು. ಹಂಗಲ್ಲ, ಹೇಳಿಲ್ಲ ಅಜ್ಜಿ. ಹಾಯ್ ಹೇಳು. ಹಾಯ್ ಅಣ್ಣ, ಹಾಯ್ ಅಣ್ಣ. ಅವಾಗೇನೋ ಹೇಳ್ತಿದ್ದಲ್ಲ, ಅದು ಹೇಳು ಬೇಗ. ಹೇಳು ಬೇಗ, ಚಳಕೆರೆಗೆ ಹೋಗೋಣ ನಾನು ನೀನು. ಹೇಳು ಹೇಳು ಬೇಗ, ಹೇಳು ಹೇಳ್ಬಿಡು ಬೇಗ, ನಾನು ಹೋಗ್ತೀನಿ, ಕೆಲಸ ಐತೆ. ಮಾನ್ವಿಕ ಅವ್ನು ಬರಲ್ಲಂತೆ, ಬೇಡ ನನ್ಗೆ ಅವ್ನು ಕರ್ಕೊಂಡೋಗಲ್ಲ, ನನಗೆ ನೀನು ಬೇಕು. ಹೇಳು ಆಯ್ ಅಂದ್ಲು. ಇನ್ನೊಂದು ಹೇಳ್ಬಿಡು ಬೇಗ, ಮನೆಗೆ ಹೇಳ್ಕೊಂತಿದ್ದಲ್ಲ ಒಬ್ಳೆ, ಅದು ಹೇಳು ಬೇಗ. ಅಲ್ಲ ಮನೆಗೆ ಹೇಳ್ಕೊಂತಿದ್ದಲ್ಲ ಒಬ್ಳೆ, ಅದು ಹೇಳು ಬೇಗ. ವೆಲ್ಕಮ್ ಟು ಲಾಸ್ಯ ಅಂತೆ. ಇನ್ನು ಜೋರಾಗಿ ಹೇಳು, ಜೋರಾಗಿ ಕೇಳಿಸಿಲ್ಲ ಅವರಿಗೆ. ನೋಡ್ರಿ ಏನ್ ಕ್ಯೂಟ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾವಳೆ 2 days ಇಂದ. ವೆಲ್ಕಮ್ ಟು ಲಾಸ್ಯ ಅಂತಾಳಂತೆ ಒಳಗಡೆ ಮನೇಲಿ ಕುತ್ಕೊಂಡು. ನನ್ನ ತಮ್ಮ ಹೇಳ್ತಾವನೆ, ಅಕ್ಕ ಒಬ್ಳೆ ಕುತ್ಕೊಂಡು ವೆಲ್ಕಮ್ ಟು ಲಾಸ್ಯ ಅಂತ ಹೇಳ್ಕೊಂತ ಇರ್ತಾಳಂತೆ. ಸೊ ಅದು ವಿಡಿಯೋದಲ್ಲಿ ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೆಂಗೋ ನಾನು ಏನೇನೋ ಆಸೆ ಹೇಳಿದ್ದೀನಿ ಹೇಳ್ರಿ ಅವಳಿಗೆ, ನಾಳೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು ಆಸೆ ಹೇಳಿದ್ದೀನಿ. ಅದಕ್ಕೆ ಹೇಳ್ತಾವಳೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು. ಸೊ ನಮ್ಮ ಲಾಸಿ ಬಂಗಾರಿ, ನನ್ನ ಸೊಸೆ, ಮುದ್ದಿನ ಸೊಸೆ ಲಾಸ್ಯ. ಇನ್ನೊಂದ್ಸಲ ಹಾಯ್ ಹೇಳಮ್ಮ, ಹೋಗ್ಬಿಡ್ತೀನಿ ನಾನು. ಇಲ್ಲಿ ನೋಡಿಲಿ ಹಾಯ್ ಏನು. ಓಯ್ ಥ್ಯಾಂಕ್ ಯು. ಓಕೆ, ಇವ್ರು ಆಟಾಡಲಿ, ನಾನೀಗ ಅಡುಗೆ ಕೆಲಸ ಮಾಡೋಣ. ಫಸ್ಟು ನಮ್ಮ ಹಳ್ಳಿ ಕಡೆ ಇದು ಮಾಡ್ತೀವಿ, ಯಾವುದಂದ್ರೆ ಹುಣಸೆ ತೊಕ್ಕಿನ ಚಟ್ನಿ ಮಾಡ್ತೀನಿ. ಅಂದರೆ ಹುಣಸೆಕಾಯಿಂದ ನಾವು ಹುಣಸೆ ತೊಕ್ಕು ಅಂತ ಉಪ್ಪಿನಕಾಯಿ ಥರ ಮಾಡಿರ್ತೀವಿ. ಅದು ಹುಣಸೆ ತೊಕ್ಕು ಅಂತಂದೇ ಕರೆಯೋದು, ನಾನು ಸಪ್ರೇಟಾಗಿ ಉಪ್ಪಿನಕಾಯಿ ಅಂತೀನಿ. ಸೊ ಅದರಿಂದ ಇವತ್ತು ಚಟ್ನಿ ಮಾಡ್ತೀನಿ. ಚಟ್ನಿನೂ ಅದಕ್ಕೆ ಮುದ್ದೆ ಆದರೆ ಮುದ್ದೆ, ಅನ್ನ ಆದರೆ ಅನ್ನ, ಯಾವುದೋ ಕೇಳಿಬಿಟ್ಟು ಮನೇಲಿ ಅದು ಮಾಡ್ತೀನಿ. ಈಗ ಸದ್ಯಕ್ಕೆ ಚಟ್ನಿ ಮಾಡ್ತೀನಿ. ಅದನ್ನು ಈಗ ಬೇಗ ಕಡಲೆಕಾಯಿ ಎಲ್ಲ ಸುಲ್ಕೊಬಿಟ್ಟು ರೆಡಿ ಮಾಡ್ತೀನಿ. ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀವಿ ನಾವು ಅಂತ. ನೋಡ್ದೇನೆ ಎಂತಾರು ಬೇಡ ಅಂತಂದ್ರೆ ನೀನು ಪರಂಗೇಣಿ ಏನೋ ತಂದಿ ಇರ್ತಾವೆ ಸರಿ. ವಿಷ ಅಂದ್ರೆ ವಿಷ, ನಾವು ಕಣ್ಣು ಮುಚ್ಕೊಂಡು ಹೋಗ್ತೀವಿ ಸುಮ್ನೆ. ಅಲ್ಲ ಎಲ್ಲ ಚಾಕಣ ಕೊಯ್ಕೊಂಡು ತಿಂತಾರ, ಪರಂಗೇಣಿ ಇಲ್ಲ ಕೊಡ್ಲಕ್ಕಿನ್ ಕಡಿತಾರ. ನಿಜವಾಗ್ಲೂ ನಮ್ಮ ಚಾಕ ವಿಷ ಅಂತಾನೆ. ಯಾಕೋ ಒಂಥರ ವಿಷ ಸುಮ್ನೆ. ಏನಿಲ್ಲಮ್ಮ, ಅವ್ನು ಉದ್ದೇಶ ಕೊಟ್ಟರೆ ಸಖತ್ತಾಗಿತ್ತು. ಕೊಬ್ಬರಿ ಆಗಿತ್ತಲ್ಲ ಎಲ್ಲ ಆಸೆ ಕೊಡ್ರಿ ತಿಂತಾಳೆ ಸುಮ್ಮನೆ. ನೀನು ಅವನಿದ್ರೆ ಹಂಗೆ ಹೂವನ್ ಜ್ವರಗೆ ಹೂವನ್ನೇ ಹಂಗೆ ಅವ್ರ ಮಾಮ ತಿಂಬಲ್ಲ. ಅವ್ರ ಮಾಮ ತಿಂಬಲ್ಲ ಅಂದ್ರು ಇಲ್ಲ ಬಿಡು, ಸಾಕು ಹೋಗಿ ತಿನ್ನೋದು.
ಅವ್ರ ಮಾಮ್ ತಿಂಬಲ್ಲ ಅಂದ್ರೆ ಅಂದಿಮುಷ್ಣಿ ಅಂತಾನೆ. ಅಂದಿಮುಷ್ಣಿ ಯಾರ್ದು? ಮಾಮೆಂದೆ ನಿಂದು? ಮೀನಿನ ಮೂತಿನಾ ನಿಂದು? ಇಟೇಟ್ ಐತೆ ಮೂತಿ. ಮಾಡ್ತಾರ ನಾನು ತಗೊಂಡು ಹೊರಟೆ ಇವಾಗ ನೀನ್ ಬಾಯಿಗೆ ಇಟ್ಕೊಂಡು ನೋಡ, ಅದು ಸೀಗೈತಾ ವಿಷ ಆಯ್ತಾ ನಿನ್ಗೆ ಗೊತ್ತಾಗ್ತೈತೆ. ಚಾಕ ಹಾಕಿದೀನಿ ಅಂತ ಹೇಳಿ ಅದಕ್ಕೆ ವಿಷ. ಅಪ್ಪ ಎಲ್ಲಿಕ್ಲ ಇದು? ನೋಡಮ್ಮ ನೋಡಿದ್ರೆ ಚಾಕನ ಕೊಯ್ದಿರ ವಿಷ ಬರ್ತೈತಿ ಅಂತ. ಚಿಪ್ಪೆ ತಿಂದಿ ಆಮೇಲೆ ಒಳಗೊಂದು ಕಂಡವನ್ ತಿನ್ನು. ಈಗ ಫಸ್ಟ್ ಮೆಹಂದಿ ಎಲ್ಲ ಕಲಸಿಟ್ಬಿಟ್ಟು ಆಮೇಲೆ ಸಾಂಬಾರ್ ಕೆಲಸ ಮಾಡೋಣ. ಯಾಕಂದ್ರೆ ಇದು ಸ್ವಲ್ಪ ನೆನಿಲಿ. ಇವತ್ತು ಇದಕ್ಕೆ ಏನು ಬೆರೆಸ್ತಾ ಇಲ್ಲ ನಾನು, ಬರೀ ನೀರಲ್ಲೇ ಈ ರೀತಿ ಪೌಡರ್ ಹಾಕ್ಬಿಟ್ಟು ಕಲಸ. ನಿಹಾರ್ ತಗೊಂಡಿದ್ದೀನಿ ನಾನು, ಅವತ್ತೇ ತೋರಿಸಿದ್ದೀನಿ ನಿಮ್ಗೊಂದ್ಸರಿ ನಾನು ಮೆಹಂದಿ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ. ನಿಹಾರಲ್ಲಿ ಇದು 10 ರೂಪೀಸ್ ಏನೋ ಒಂದು ಪಾಕೆಟು. 2 ಕಲಿಸ್ತಾ ಇದ್ದೀನಿ. ಬರೀ ನೀರಲ್ಲಿ ಕಲಿಸ್ಬಿಡ್ತೀನಿ. ಇವತ್ತು ಟೈಮ್ ಇಲ್ಲ ನನಗೆ ಎಲ್ಲಾನು ತರಿಸಿ ಹಾಕೋ ಅಷ್ಟು ಟೈಮ್ ಇಲ್ಲ ಸದ್ಯಕ್ಕೆ. ಸುಮ್ಮನೆ ಹಂಗೆ ಗ್ರೇ ಹೇರ್ ಎಲ್ಲ ರೆಡ್ ಥರ ಕಾಣಿಸ್ಲಿ ಅಂತ ಅಷ್ಟೇನೆ. ಅದಕ್ಕೆ ಈಗ ಫಸ್ಟ್ ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ಬಿಡ್ತೀನಿ. ಗ್ರೇ ಹೇರ್ ಏನಕ್ಕೆ ಆಗ್ತವೆ ಅಂತ ಒಂದು ಚಿಂತೆ ಆಗ್ಬಿಡುತ್ತೆ ಒಂದೊಂದು ಟೈಮ್, ಈ ಥರ ಎಮರ್ಜೆನ್ಸಿ ಎಲ್ಲಾದರೂ ಇದ್ದಾಗ. ಸೊ ಅದು ಅದೇ ಥರ ಕಾಣಿಸ್ತಾ ಇರುತ್ತಲ್ಲ, ಅಲ್ಲೊಂದು ಹೇರ್ ಕಾಣಿಸ್ದಾಗ ಒಂಥರ ಅನಿಸುತ್ತೆ. ಇದ್ರೆ ಇರಲಿ ಬಿಡು ಅನ್ಸಲ್ಲ ನನಗೆ, ಮುಜುಗರ ಅನಿಸುತ್ತೆ ಒಂಥರ. ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಥರ ಗ್ರೇ ಹೇರ್ಸು. ನನ್ನ ತಮ್ಮ ಅಂತೂ ನನಗಿಂತಲೂ 3-4 ವರ್ಷ ಚಿಕ್ಕವರು ಇಬ್ಬರೂ, ಅವ್ರಿಗೆಲ್ಲ ಬಿಳಿ ಕೂದಲು. ಸೊ ಹಂಗೆ ನನ್ನ ದೊಡ್ಡ ತಮ್ಮ ಹಂಗೆ ಹೇಳ್ತಾ ಇರ್ತಾನೆ. ಫುಲ್ ಅವನು ಬ್ಲ್ಯಾಕ್ ಮೆಹಂದಿ ಅಂದರೆ ಬ್ಲ್ಯಾಕ್ ಪೇಂಟ್ ಹಾಕಿಸ್ತಾನೆ. ಇದು ಅದ್ಯಾವುದು ನಿಖಾರ ಯಾವುದು ಇರಬೇಕು. ಸೊ ಅದು ಹಾಕಿಸ್ತಾನೆ. ಅದು ಹಾಕಿಸ್ದಾಗ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅವನಿಗೆ ವೈಟ್ ಹೇರ್ ಆಗಿರೋದು. ನೋಡು ನಿಮ್ಮ ಅಕ್ಕನಿಗೆ ಅಲ್ಲಲ್ಲೇ ಬಿಳಿ ಹೇರ್ ಬಂದಿದೆ, ನಿನ್ನ ತಮ್ಮನಿಗೆ ಬಂದಿಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದ ಮೊನ್ನೆ. ಎಷ್ಟು ಬ್ಲಾಕ್ ಇದೋ ಗೊತ್ತೇ ಅವನಿಗೆ ಅಂತಂದು. ಅವನು ಸುಮ್ಮನೆ ನಗ್ತಾವನೆ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನಾನು ಹಚ್ಚಿರೋದು ಬ್ಲ್ಯಾಕ್ ಮೆಹಂದಿ ಅಂತಂದು ಹೇಳ್ಬಿಟ್ಟು, ಬ್ಲ್ಯಾಕ್ ಕಲರ್ ಅಂತ ನಗ್ತಾ ಇದ್ದ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈಗೆಲ್ಲ ವೈಟ್ ಹೇರ್ ಅದೆಲ್ಲ ನೀರಿನ ಪ್ರಾಬ್ಲಮ್ಮು. ಮತ್ತು ಸೊ ಇದು ನಾವು ಹಾಕುವಂಥ ಶಾಂಪ್ಸ್ ಯೂಸ್ ಮಾಡ್ತೀವಲ್ಲ, ಆ ಶಾಂಪಿಂದನೂ ಆಗುತ್ತೆ, ನಾವು ತಗೊಳ್ಳೋವಂಥ ಫುಡ್ಡಿಂದನೂ ಆಗುತ್ತೆ, ಎಲ್ಲದರಿಂದನೂ ಬರುತ್ತೆ. ಮುಂಚೆ ಆ ರೀತಿ ಇರಲಿಲ್ಲ. ಸೊ ಎಷ್ಟು ವಯಸ್ಸು ನಮ್ಮ ಅಪ್ಪನಿಗೀಗ 60 ವರ್ಷದ ಮೇಲೆ ಆಗಿದೆ. ಆದರೆ ಎಲ್ಲ ನಮಗಿದೆಯಲ್ಲ ಆ ಥರ ಎಲ್ಲೋ ಒಂದೊಂದು ಗ್ರೇ ಹೇರ್ ಕಾಣುತ್ತೆ ಆ ಥರ. ಸೊ ಅವಾಗಿನ ಜನಕ್ಕೆ ತುಂಬ ಇದು ಸಿಕ್ಟೆಕಾಯಿ ಆ ಥರ ತುಂಬ ಚೆನ್ನಾಗಿ ಯೂಸ್ ಮಾಡೋರು. ಅಂದರೆ ನ್ಯಾಚುರಲಾಗಿ ಸಿಗುವಂಥ ಐಟಮ್ಸ್ ಎಲ್ಲ ಯೂಸ್ ಮಾಡೋರಲ್ಲ, ಅವ್ರಿಗೆ ಬೇಗ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಈ ಥರ ಹೇರ್ ಇಶ್ಯೂಸ್ ಏನೂ ಬರ್ತಾ ಇರಲಿಲ್ಲ. ಸೊ ಹಂಗೆ ನಾವೀಗೆಲ್ಲ ಮೆಡಿಷನಿಂದನೇ ಹುಟ್ಟಿ ಬೆಳೆದಿರೋದು ಅಂತಂದು ಹೇಳ್ಬೋದು ಆ ರೀತಿ. ನೋಡಿ ಮೆಹಂದಿ ಎಲ್ಲ ಕಲಸಿ ಆ ಕಡೆ ಸೈಡ್ಗೆ ಎತ್ತಿಟ್ಟು ಬಂದೆ. ಅದು ಒಂದು ಸ್ವಲ್ಪ ಹೊತ್ತು ನೆನಿಬೇಕಲ್ಲ, ಅಷ್ಟರಲ್ಲಿ ನಾನು ಇದು ಅಡುಗೆ ಕೆಲಸ ಎಲ್ಲ ಮಾಡೋಣ ಬೇಗ ಬೇಗ ಅಂತ ಕಡಲೆಕಾಯಿ ಸುಲ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆಗಲೇ, ಇದು ಚಟ್ನಿ ಅಂತಂದು ಹೇಳ್ಬಿಟ್ಟು, ಅಂದರೆ ಹುಣಸೆ ತೊಕ್ಕಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಇಲ್ಲ ಬಿಸಿ ಬಿಸಿ ಅನ್ನದ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಮ್ಮವ್ರಿಗೆ ಮಾಡಿಕೊಡ್ತಾಯಿದ್ರಿ ಸಾಂಬಾರೆಲ್ಲನೂ. ಹಾಗಾಗಿ ಆಲ್ಮೋಸ್ಟ್ ನಮ್ಮ ಅಮ್ಮವ್ರು ಮಾಡೋ ಅಂಥ ಸಾಂಬಾರಲ್ಲೇ ನಾವು ಮಾಡೋದು. ಈಗ ಅವ್ರು ಯಾವ ರೀತಿ ಮಾಡ್ತಾಯಿದ್ರು ನಾವು ಅದನ್ನೇ ಕಲ್ತಿರೋದು. ಅಂದರೆ ಡಿಫ್ರೆಂಟಾಗಿ ಏನಾದರೂ ಯೂಟ್ಯೂಬು ಈ ಥರ ವೀಡಿಯೋಸ್ ನೋಡ್ಕೊಂಡು ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಡೈಲಿ ನಾವು ತಿನ್ನೋವಂಥ ಊಟ ಎಲ್ಲ ನಮ್ಮ ಅಮ್ಮವ್ರು ಮಾಡೋ ಅಂಥ ಅಡುಗೆಗಳೇ ನಾವು ಮಾಡೋದು. ಈಗ ಕಡಲೆಕಾಯಿ ಎಲ್ಲ ಸುಲಿದ್ಬಿಟ್ಟು ನೀಟಾಗಿ ಡಿವೈಡ್ ಮಾಡ್ಕೊಂಡು ಅದನ್ನು ಈಗ ಹುರ್ಕೊಳ್ಳೋಕ್ಕೆ ಅಂತ ಅಡುಗೆ ಮನೆಗೆ ಹೋದೆ. ನೋಡಿ ಉರಿತಾ ಇದ್ದೀನಿ. ಇಷ್ಟರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಕಾಲ್ ಮಾಡಿದ್ರು. ಅವರು ವೀಡಿಯೋ ಸ್ವಲ್ಪ ಕವರ್ ಮಾಡೋದು ಬಿಟ್ಬಿಟ್ಟೆ ಹೋದರು. ಅವ್ರ ಜೊತೆ ಮಾತಾಡಿ ಬರ್ತೀನಿ ಅಂತ. ನಾನೇ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಈ ರೀತಿ ವೀಡಿಯೋ ಮಾಡ್ತಾ ಇದು ಎಲ್ಲ ಹುರ್ಕೊತಾ ಇದ್ದೀನಿ. ಸೊ ಈ ರೀತಿ ಹುರ್ಕೋಬೇಕು ಕಡಲೆ ಬೀಜನ. ಹುರ್ಕೊಂಡು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಸಿಮೆಣ್ಸಿನ್ಕಾಯಿ. ಸೊ ಒಣಮೆಣ್ಸಿನ್ಕಾಯಿ ಇದ್ರ ಜೊತೆಗೆ ನಾನು ಹುರ್ಕೊತೀನಿ. ಇದೆಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ಹುರ್ಕೊಂಡು ತೋರಿಸ್ತೀನಿ ಏನೇನು ಐಟಮ್ ಎಲ್ಲ ಹಾಕ್ತೀನಿ ನಾನು ಹುಣಸೆ ತೊಕ್ಕಿನ ಚಟ್ನಿಗೆ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಈಗ ನೋಡಿ ಎಲ್ಲ ಹುರ್ಕೊಂಡಿದ್ದಾಯಿತು. ಇದನ್ನು ಹುರ್ಕೊಂಡು ಕ್ಲೆಚ್ಚರ್ ಇದೆ, ಅದನ್ನು ಸ್ವಲ್ಪ ಹಿಡ್ಕೊಂಡ್ರೆ ಜಾರ್ ಬರುತ್ತೆ. ಅದಕ್ಕೆ ನಾನು ಈ ಥರ ಬಟ್ಟೆನೇ ಯೂಸ್ ಮಾಡ್ತೀನಿ. ಈಗ ನೋಡಿ ಹುರಿದು ಎಲ್ಲ ಕೆಳಗಡೆ ಹಾಕಿದ್ದೀನಿ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಉಜ್ಜಿಬಿಟ್ಟು ಒಂದು ತಟ್ಟೆಗೆಲ್ಲ ಜೋಡಿಸ್ಕೋಬೇಕು. ನೋಡಿ ಒಂದು ಕಡೆ ಆಗಲೇ ರೈಸ್ಗೆ ಇಟ್ಟಿದ್ದೀನಿ. ಅನ್ನನೇ ಮಾಡೋ ಅಂದರು, ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇವತ್ತು ಕೆಲಸಗಳು ಬೇರೆ ಜಾಸ್ತಿ ಇದಾವೆ, ಅದಕ್ಕೋಸ್ಕರ ಅನ್ನನೇ ಮಾಡೋ ಅಂದರು. ನೋಡಿ ಹುಣಸೆ ತೊಕ್ಕಿನ ಚಟ್ನಿಗೆ ನಾನು ತಗೊಂಡಿರೋಂಥ ಐಟಮ್ಸ್ ಇವು. ಇದು ಹುಣಸೆಕಾಯಲ್ಲಿ ಮಾಡಿರೋಂಥ ತೊಕ್ಕು ಇದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ರೀತಿ ಹುರ್ಕೊಂಡಿದ್ದೀನಿ. ಒಂದು 6 ತಗೊಂಡಿದ್ದೀನಿ, ಖಾರ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ. ಮತ್ತು ಕಡಲೆ ಬೀಜ ಇದು ಒಂದು 2 ಹಿಡಿಯಷ್ಟು ತೊಗೊಂಡಿದ್ದೀನಿ.
ಸಾಕು, ನಾವು 3 ಜನಕ್ಕೆ ಸ್ವಲ್ಪ ಸಾಕಾಗುತ್ತೆ. ಅದಕ್ಕೋಸ್ಕರ ಈಗ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟೇ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಒರಟೊಟ್ಟಾಗಿ ರುಬ್ಕೋಬೇಕು ಜಾರಲ್ಲಿ. ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತರ್ತರಿಯಾಗಿ ರುಬ್ಕೊಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡಬೇಕು. ತೋರಿಸ್ತೀನಿ. ಫಸ್ಟ್ ಈಗ ರುಬ್ಕೊಳ್ಳೋಣ ಇದನ್ನ ಜಾರ್ ರುಬ್ಬಿಟ್ಟು. ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ. ನೈಟ್ ಟೈಮ್ ಈ ಮಧ್ಯೆ ಸ್ವಲ್ಪ ಕರೆಂಟ್ ಜಾಸ್ತಿ ಹೋಗ್ತಾ ಇತ್ತು ನಮ್ಮೂರಲ್ಲಿ. ಅದಕ್ಕೋಸ್ಕರ ಫಸ್ಟ್ ಇದನ್ನ ರುಬ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಬೇಕಾದ್ರೆ ಟಾರ್ಚ್ ಏನೋ ಹಾಕ್ಕೋಬೋದು ಪವರ್ ಹೊರಟೋದ್ರೆ. ಸೊ ಇಲ್ಲ ಅಂದರೆ ಆರಾಮಾಗಿ ಮಾಡ್ಕೋಬೋದು ಕೆಲಸಗಳು. ಇದನ್ನು ಫಸ್ಟ್ ಜಾರ್ ಹಾಕ್ಕೊಬಿಟ್ಟು ರುಬ್ಕೊಂತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಬಿಡ್ಬೋದು ಇದರಲ್ಲೇನೋ. ಈರುಳ್ಳಿ ಮಾತ್ರ ಸ್ವಲ್ಪ ಲಾಸ್ಟ್ ಹಾಕೋಣ, ಎಲ್ಲ ಇರೋದೆಲ್ಲ ಒಟ್ಟಿಗೆ ಹಾಕ್ಕೊಬಿಡ್ತೀವಿ. ಈಗ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಬಿಟ್ರೆ ಆಮೇಲೆ ಮುಂದಿನ ಕೆಲಸಗಳು ನೋಡ್ಕೋಬೋದು ಬೇಗ ಬೇಗ ಅಂತ. ಅಂದರೆ ಇನ್ನೂ ನಾನು ಮೆಹಂದಿ ಹಾಕ್ಕೊಂಡು ತಲೆಗೆ, ಸೊ ಇವ್ರಿಗೆಲ್ಲ ಊಟಕ್ಕೆ ಇಟ್ಕೊಟ್ಟು ಮೆಹಂದಿ ಹಾಕ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಮತ್ತು ವಿಡಿಯೋ ಎಡಿಟಿಂಗ್ ಅಂತೆ, ವಾಯ್ಸ್ ಓವರ್, ತಂಬ್ಲೈನು, ಮತ್ತು ನಾನು ಹಾಕ್ಕೊಂಡು ಹೋಗೋವಂಥ ಬಟ್ಟೆಗಳು, ನಾಳೆ ಮಧುಗಿರಿಗೆ ಹೋಗಬೇಕು ಅಂತಂದು ಹೇಳಿದ್ನಲ್ಲ, ಸೊ ಹಾಕ್ಕೊಂಡು ಹೋಗುವಂಥ ಬಟ್ಟೆಗಳು ಎಲ್ಲ ರೆಡಿ ಮಾಡ್ಕೋಬೇಕು ಇವತ್ತೇ ನೈಟೇ. ಸೊ ಅದಕ್ಕೆ ಇನ್ನು ಪ್ರತಿಯೊಂದು ನಾವೀಗ ಏನೇನು ತೊಗೊಂಡೋಗ್ಬೇಕೋ, ಏನೇನು ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಜೋಡಿಸ್ಕೋಬೇಕಲ್ಲ. ಅದೊಂಥರ ಒಂದು 1 ಗಂಟೆವರೆಗೆ ಹಿಡಿಸುತ್ತೆ ಬಿಡ್ರಿ ಇವತ್ತು ಕೆಲಸ. ಸೊ ಹಂಗೆ ಸಡನ್ನಾಗಿ ಇದು ಮಾಡಿಬಿಟ್ರೆ ಆ ಥರ ಹೋಗ್ಬೇಕು ಅನ್ನೋ ಇದು ಬಂದರೆ ಸಿಚುವೇಶನ್ನು ತುಂಬ ಕಷ್ಟ ಆಗಿಬಿಡುತ್ತೆ. 2 ಡೇಸ್ 3 ಡೇಸ್ ಮುಂಚೆನೇ ನಮಗೆ ಗೊತ್ತಿದ್ದರೆ ಆ ರೀತಿ ಹೋಗೋದು. ಸೊ ಸ್ವಲ್ಪ ನಿಧಾನಕ್ಕೆ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದು. ಸಡನ್ನಾಗಿ ಹೇಳಿದ್ರು, ಹಾಗಾಗಿ ನಿಮ್ಗೆ ಹೇಳ್ತೀನಿ ಕೊನೆಯದಾಗಿ. ಸೊ ಈಗ ನೋಡಿ, ಇದು ಎಲ್ಲ ರುಬ್ಕೊಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಆಗಲೇ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಇದು ಇಷ್ಟು ಹಾಕಿದ್ರೆ ಸಾಕು. ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಬಾಣಲಿ ನೋಡಿ, ಇದು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೆ ನಾನು ಆಗ ಅಡುಗೆ. ಅದಕ್ಕೋಸ್ಕರ ಆ ರೀತಿ ಕಪ್ಪಗಿದೆ ಬಾಣಲಿ. ಸೊ ತಗೋಬೇಕು, ಸ್ಟೈನ್ಲೆಸ್ ಸ್ಟೀಲಲ್ಲಿ ತೊಗೋಬೇಕು ಅಂತ ಇದ್ದೀನಿ. ನೋಡೋಣ, ಸ್ವಲ್ಪ ಅಮೌಂಟ್ ಇದಿದೆ, ಪ್ರಾಬ್ಲಮ್ಸ್ ಇದೆ. ಎಲ್ರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಮನೆ ಕಡೆ. ಹಾಗಾಗಿ ಸ್ವಲ್ಪ ಇದರಲ್ಲೇ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಮಿಕ್ಸಿ ಮತ್ತು ಒಂದು ಈ ಥರ ಒಂದು ಬೌಲು, ಅಂದರೆ ನಾನು ಈ ಥರ ಕರೀಸ್ ಮಾಡೋದಕ್ಕೆಲ್ಲ ಒಂದು ಚಿಕ್ಕ ಬೌಲು, ಮತ್ತು ಇನ್ನೊಂದೊಂದು ಬಿರಿಯಾನಿ ಪಾಟ್ ಟೈಪು ಅದೊಂದು ತೊಗೋಬೇಕು. ಇನ್ನೂ ತೊಗೊಳ್ಳೋ ಅಂಥ ಐಟಮ್ಸ್ ಇದೆ, 1-2 ಕುಕ್ಕರ್ ತೊಗೋಬೇಕು. ಆ ರೀತಿ ಒಂದೊಂದಾಗಿ ತೊಗೊಳ್ಳೋಣ ಅಂತ, ಸಾಕಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಗ್ಗರಣೆ ಎಲ್ಲ ಕೊಟ್ಟಾಯಿತು, ಈರುಳ್ಳಿ ಎಲ್ಲ ಬೇಯ್ತಲ್ಲ. ಸೊ ಇದಕ್ಕೆ ಒಂದು 5 ನಿಮಿಷ ಆ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ಕೋಬೇಕು ಆ ಚಟ್ನಿನ, ಚೆನ್ನಾಗಿರುತ್ತೆ. ಸೊ ಇನ್ನು ಒಂದು 2-3 ದಿನ ಇಟ್ಟರೂ ಇದು ಅಳಿಸೋಗಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಈಗ ಎಲ್ಲ ಹಾಲಲ್ಲಿ ಜೋಡಿಸ್ದೆ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ. ಈಗ ಚಟ್ನಿ, ಸ್ವಲ್ಪ ಅನ್ನ ಇಟ್ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಮೊಸರು ತಂದು ಕೊಟ್ಟೆ ನಮ್ಮ ಅಮ್ಮವ್ರ ಮನೆ ಹತ್ರ. ಮೊಸರು, ಚಟ್ನಿ, ಅನ್ನ ಈಗ ಊಟ ಮಾಡ್ತಾಯಿದ್ದೀವಿ. ನೋಡಿ, ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತಿಂದುಬಿಟ್ರೆ ಬೇಗ ನಾನು ಸ್ನಾನ ಮಾಡೋಷ್ಟರಲ್ಲಿ ಸ್ವಲ್ಪ ಹಂಗೆ ಕರಗುತ್ತೆ ಹೊಟ್ಟೆಲಿರೋದೆಲ್ಲ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀನಿ. ರೋಜಾ, ಲಾಸ್ಯ ಎಲ್ಲರೂ ಭಾಳ ಹೊತ್ತಿದ್ರು, ಎಲ್ಲರೂ ಹೋದ್ರು ಮನೆಗೆ. ಇನ್ನೇನು ಟೈಮ್ ಆಗ್ತಾಯಿದೆ, ಆಗಲೇ 9 ಗಂಟೆ 9:15 ಆಗಿತ್ತು ಆಗಲೇ. ಸೊ ಈಗ ಊಟ ಮಾಡಿಬಿಟ್ಟು ಮತ್ತೆ ನನ್ನ ಕೆಲಸಗಳು ಶುರು ಮಾಡ್ಕೋಬೇಕು ಇಲ್ಲಿಂದ. ನಮ್ಮ ಮನೆಯವ್ರನ್ನ ಕೇಳಿದೆ, ಉಪ್ಪು ಅದೆಲ್ಲ ಆಗಿದೆಯಾ ಅಂತಂದು ಹೇಳ್ಬಿಟ್ಟು. ಸೂಪರಮ್ಮ ತಾಯಿ ಅಂತಂದು ಹೇಳ್ತಾವ್ರೆ. ನನಗೆ ನಗು ಬಂತು. ಅದೇನು ಅದು ಹಂಗೆ ಹೇಳ್ತೀಯ ಅಂದರೆ, ಮತ್ತು ಇನ್ನು ಹೆಂಗೆ ಹೇಳಿ ನಿನಗೆ, ಸುಮ್ಮನೆ ತಲೆ ಅಲ್ಗಾಡಿಸ್ತೀನಿ, ನೀನು ಕೇಳ್ತಾನೆ ಇದೆಯಾ ಅಂತ ಅಂದರು. ಒಂದೊಂದು ಸಲ ಹಂಗೆ ಮಾತಾಡ್ಬಿಡ್ತಾರೆ, ನಗು ಬರೋ ಥರ ಸೈಲೆಂಟಾಗಿರ್ತಾರೆ. ಒಂದೊಂದು ಸಾರಿ ಆ ರೀತಿ ಮಾತಾಡ್ತಾರಲ್ಲ, ಅವಾಗ ನಗು ಬಂದುಬಿಡುತ್ತೆ ನನಗೆ. ಊಟ ಮಾಡಿದ್ರು. ಅವ್ರು ಊಟ ಮಾಡಿ ಮತ್ತೆ ಅವ್ರ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಆದರು. ನಾನೀಗ ಮೆಹಂದಿ ಹಚ್ಚೋಣ ಅಂತ ಹೇಳ್ಬಿಟ್ಟು ತಲೆಗೆ ಫಸ್ಟ್ ಮೆಹಂದಿ ಹಾಕ್ಕೊಂಡು ಇನ್ನು ಮಿಕ್ಕಿದ ಕೆಲಸಗಳು ಮಾಡ್ಕೊಂಡ್ರೆ ಮೆಹಂದಿನೂ ಸ್ವಲ್ಪ ಡ್ರೈ ಆಗುತ್ತೆ ತಲೆಗೆ ಹಚ್ಚಿರೋದು, ಹಾಗೆ ನನ್ನ ಕೆಲಸಗಳು ಮುಗಿಯುತ್ತೆ ಅಂತ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಈಗ ಅದು ಚಿಕ್ಕೆಲ್ಲ ತಕ್ಕೊಂಡೆ. ಅಂದರೆ ಒಂದು ಬೆಳಿಗ್ಗೆಯಿಂದ ನಾನು ತಲೆನೇ ಬಾಚಿರಲಿಲ್ಲ ಇವತ್ತು, ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೆ ಕೆಲಸಗಳಲ್ಲಿ. ಹಾಗಾಗಿ ಚಿಕ್ಕೆಲ್ಲ ನೀಟಾಗಿ ತೆಗೆದುಬಿಟ್ಟು ಈಗ ಹಚ್ತಾಯಿದ್ದೀನಿ ನೋಡಿರಿ ಮೆಹಂದಿ. ಸೊ ಆ ರೀತಿ ಅದು ಹೇರು ಸ್ವಲ್ಪ ಆ ಥರ ಗ್ಯಾಪ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಮೆಹಂದಿ ಹಚ್ಚಿಲ್ಲ, ಅದಕ್ಕೆ ಆ ರೀತಿ ಕಾಣ್ತಾ ಇದೆ. ನಮ್ಮ ಮನೆಯವ್ರು ಇಲ್ಲ, ಅಲ್ಲಿ ಏರ್ ಹೋಗಿದೆ ನಿನಗೆ ಅಂತಂದು ಹೇಳ್ತಾವ್ರೆ. ಸೊ ಇಲ್ಲ ಫುಲ್ಲು ತಿಕ್ಕಾಗೆ ಇದೆ ಹೇಳಿ ಏರು, ನನಗೇನು ಹೇರ್ ಲಾಸ್ ಇಲ್ಲ. ಆದರೂ ಏರ್ ಫಾಲ್ ಇದೆ. ನಂದು ಕರ್ಲಿ ಏರ್ಸ್ ಅಲ್ಲ, ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನನಗೆ ಅದೊಂದು ಬೆನಿಫಿಟ್ಟು. ಇಲ್ಲ ಸಾಫ್ಟ್ ಹೇರ್ ಆದರೆ ಸ್ವಲ್ಪ ತೆಳನೇ ಕಾಣಿಸೋದು, ನಂದು ಕರ್ಲಿ ಏರ್ಸ್ ಆಗಿರೋದಕ್ಕೆ ಇದೊಂದು ಬೆನಿಫಿಟ್ಟು. ಸ್ವಲ್ಪ ಹೇರ್ ಇದ್ರೂ ತಲೆ ತುಂಬ ಹೇರ್ ಕಾಣುತ್ತೆ. ಆ ರೀತಿ ಭಾಳ ಸ್ವಲ್ಪ ಏನಿಲ್ಲ, ತಲೆ ತುಂಬಾ ಇದೆ ಹೇಳಿದ್ದು. ಸೊ ಈ ರೀತಿ ಹೇರ್ಸ್ ಇರೋರಿಗೆ ಆ ರೀತಿ ಕಾಣುತ್ತೆ ಅಂತ ಈಗ ಒಂದೊಂದು ಪಾರ್ಟಿಷನ್ನಾಗೆ ತಗೊಂಡು ನೀಟಾಗಿ ಆ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಮಧುಗಿರಿ ಏನಕ್ಕೆ ಹೋಗೋದು ಅಂತಂದು ಹೇಳಿದ್ನಲ್ಲ ಸಡನ್ನಾಗಿ, ನನಗೊಂದು ಪ್ರಮೋಷನ್ ವಿಡಿಯೋ ಬಂದಿದೆ ಇನ್ಸ್ಟಾಗ್ರಾಮಿಂದ. ಸೊ ಹಾಗಾಗಿ ಬೆಳಿಗ್ಗೆ ಅವರು ಒಂದು
10 ಗಂಟೆ ಅಷ್ಟರಲ್ಲಿ ಇಲ್ಲಿ ಇರಬೇಕು ಅಂತಂದು ಹೇಳಿದ್ದಾರೆ. ಅಂದರೆ ನಾನಿಲ್ಲಿ ಒಂದು 7:15ಗೆ ಬಿಟ್ಬಿಡ್ಬೇಕು ಮನೆ. ಅಷ್ಟರಲ್ಲಿ ನಾನು ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ಸ್ನಾನ ಮಾಡ್ಕೊಂಡು ಮತ್ತೆ ತೊಗೊಂಡೋಗೋ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಅಂದರೆ ಆಗಲ್ಲ. ಸ್ನಾನ ಬೆಳಗ್ಗೆನೂ ಮಾಡಬೇಕು. ಈಗ ಮಾಡಿದ್ಮೇಲೆ ನಾನು ಮೆಹಂದಿ ಹಾಕಿರ್ತೀನಲ್ಲ ಅದಕ್ಕೋಸ್ಕರ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಏನು ವಿಡಿಯೋ ಏನು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಅದೇ ವಿಡಿಯೋನೇ. ಸೊ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ. ಹಾಗಾಗಿ ಇನ್ಸ್ಟಾಗ್ರಾಮಿಂದ ಭಾಳ ದಿನ ಆಗಿತ್ತು, ಪ್ರಮೋಷನ್ ಈಗ ಬಂದಿದೆ ಒಂದು. ಸೊ ಆಮೇಲೆ ನಾನು ಆನ್ಲೈನಲ್ಲಿ ಮಾಡ್ತಾಯಿರ್ತೀನಿ ಸೊ ಪ್ರಮೋಷನ್ಸ್ ಎಲ್ಲನೂ. ಆದರೆ ಇದು ನಾನು ಹೋಗಿ ಅಲ್ಲೇ ಮಾಡುವಂಥ ವೀಡಿಯೋ, ಅಂದರೆ ಪ್ರಮೋಟ್ ಮಾಡುವಂಥ ವೀಡಿಯೋ ಬಂದಿದೆ. ಲೈವಲ್ಲೇ ಮಾತಾಡ್ಕೊಂಡು ಮಾತಾಡಬೇಕು ವೀಡಿಯೋಗೆ, ಯೂಟ್ಯೂಬ್ಗೆ, ಹಾಗೆ ಇನ್ಸ್ಟಾಗ್ರಾಮ್ಗೂ ಒಂದು ಹೇಳಿದ್ದಾರೆ. ಸೊ ಎರಡರಲ್ಲೂ ಶೇರ್ ಮಾಡ್ಕೊತೀನಿ. ಇದು ಯೂಸ್ಫುಲ್ ಅಂತಂದು ಹೇಳ್ಬೋದು ನಮ್ಮ ಹಳ್ಳಿ ಸೈಡವ್ರಿಗೆ ಎಲ್ರಿಗೂ. ತಪ್ಪದೆ ಆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನಾನು ಪ್ರಮೋಷನ್ ಯಾವ ರೀತಿ ಮಾಡ್ತೀನಿ, ಆ ವಿಡಿಯೋ ಯಾವ ರೀತಿ ಮಾತಾಡ್ತೀನಿ ಅವ್ರ ಜೊತೆ ಅನ್ನೋದು ನೀವು ನನಗೆ ಹೇಳೋದು ಮರಿಬೇಡಿ. ವೆಯ್ಟ್ ಮಾಡ್ತಾಯಿರಿ, ಆ ವಿಡಿಯೋ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಈಗ ನಾನೆಲ್ಲ ರೆಡಿ ಆಗ್ತಾ ಇರೋದು. ನಮ್ಮ ಮನೆಯವರು ಬರ್ತಾಯಿಲ್ಲ ಪಾಪ, ಅವರಿಗೆ ಕೆಲಸ ಅರ್ಜೆಂಟ್, ಅವ್ರದ್ದು ಬಂದಿದೆ. ಹಾಗಾಗಿ ನನ್ನ ತಮ್ಮನ್ನೇ ಮೂರ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ನಮ್ಮ ಮೂರ್ತಿ ಫಸ್ಟ್ ಟೈಮ್ ಬರ್ತಾ ಇರೋದು ಈಗ ಪ್ರಮೋಷನ್ ವೀಡಿಯೋಗೆ ನನ್ನ ಜೊತೆ. ನೋಡೋಣ ಅವನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಏನು ಅಂತ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಿ ನಿಮ್ಮ ಜೊತೆ ವೀಡಿಯೋದಲ್ಲಿ. ಸೊ ಇಲ್ಲಿಂದ ನಾವು ಹೊರಡೋದ್ರಿಂದ ಅಲ್ಲಿಗೆ ಹೋಗೋ ತನಕ ಎಲ್ಲ ವೀಡಿಯೋನ ಅಲ್ಲಿಗೆ ಹೋಗಿ ಬರೋವರೆಗೂ ಶೇರ್ ಮಾಡ್ಕೊತೀನಿ ವೀಡಿಯೋ. ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಇಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ನನಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಕೇಳ್ತಾ ಇದ್ದೀನಿ. ಸೊ ಹಾಗೆ ಇನ್ನೇನು ಮೆಹಂದಿ ಎಲ್ಲ ಹಚ್ಚಿದ್ದಾಯಿತು, ನೀಟಾಗೆಲ್ಲ ತುರುಪು ಕಟ್ಟಿಗೆ. ಇಲ್ಲಿಂದ ಈಗ ಸ್ನಾನ ಮಾಡ್ಕೊಂಡು ಮತ್ತೆ ಭಾಳ ಕೆಲಸ ಇದೆ. ನಾನು ಆದರೆ ವೀಡಿಯೋನ ಇಲ್ಲಿಗೆ ಸ್ವಲ್ಪ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ಲು ನಾನು ಇನ್ನು ಲೆಂತಿಯಾಗಿ ತಕ್ಕೊಂಡು ಹೋಗ್ತಾಯಿದ್ರೆ ನನಗೂ ಎಡಿಟಿಂಗ್ ಇದೆಲ್ಲ ಕಷ್ಟ ಆಗಿಬಿಡುತ್ತೆ. ಸಾಕು ಇಲ್ಲಿಗೆ ಅಂತಂದು ನೋಡೋರ್ಗೂ ಸ್ವಲ್ಪ ಬೋರ್ ಅನ್ನಿಸ್ಬೋದು. ಅದಕ್ಕೋಸ್ಕರ ಇಲ್ಲಿಗೆ ಸಾಕು ಅಂತಂದು ಹೇಳ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಕೈ ನೋಡ್ಕೊತಾ ಇದ್ನಲ್ಲ, ಅದು ಕುಕ್ಕರಲ್ಲಿ ಸುಟ್ಕೊಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ಸ್ವಲ್ಪ ಉರಿತಾ ಇತ್ತು, ಅದು ಪದೇ ಪದೇ ನೋಡ್ಕೊತಾ ಇದ್ದೆ ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು